ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಲಾಸ್ಟ್ ಡೇ ಇನ್ ವಾರಣಾಸಿ. ಇವತ್ತು ಪ್ರಯಾಗ್ರಾಜಿಗೆ ಹೋಗ್ತಾ ಇದ್ದೀವಿ. ತುಂಬ ಭಯ ಇದೆ, ಟೆನ್ಷನ್ ಇದೆ, ಅಷ್ಟೇ ಎಕ್ಸೈಟ್ಮೆಂಟ್ ಕೂಡ ಇದೆ. ಎಲ್ಲ ದೇವ್ರ ಮೇಲೆ ಭಾರ ಹಾಕಿ ಬೆಳಗ್ಗೆ 4:15ಗೆ ವಾರಣಾಸಿ ಬಿಡ್ತಾ ಇದ್ದೀವಿ. ಲೆಟ್ಸ್ ಸಿ ಹೌ ಇಟ್ ಗೋಸ್. ನಾನು ರೆಕಾರ್ಡ್ ಮಾಡ್ತಾ ಇದ್ದೀನಿ. ಸ್ಟೇ ಟ್ಯೂನ್. ನೋಡಿ ಫ್ರೆಂಡ್ಸ್, ಹೊರಟಿದ್ದೀವಿ. ಲಾಸ್ಟ್ ಡೇ. ಹರಿಯಾಣ ಕ್ರಾಂಕಿ ಆಗಿದ್ದಾಳೆ. हम लोग का बज रहा है बट हेलो अपडेट्स 5 o'clock ನಾವು ವಾರಣಾಸಿ ಬಿಟ್ಟಿದ್ದು 6:30 ಆಗಿದೆ. ಇನ್ನು 41 ಕಿಲೋಮೀಟರ್ಸ್ ಅಷ್ಟೇ ಇರೋದು. ಬಟ್ ತುಂಬ ಟ್ರಾಫಿಕ್ ಇದೆ. ಲೆಟ್ಸ್ ಸಿ ವಾಟ್ ಹ್ಯಾಪನ್ಸ್ ಅಂತ. ಫಿಂಗರ್ ಕ್ರಾಸ್ಡ್. ನಾವು ಮೇನ್ ರೋಡಲ್ಲಿ ಟ್ರಾಫಿಕ್ ಸಿಗುತ್ತೆ ಅಂದ್ಬಿಟ್ಟು ಒಳಗಡೆ ರೋಡಲ್ಲಿ ಬರ್ತಾ ಇದ್ದೀವಿ. ಇದು ಒಳಗಡೆ ಹಳ್ಳಿ ರೋಡು, ಸೊ ಅಲ್ಲಿ ಬರ್ತಾ ಇದ್ದೀವಿ. घर का खाना को पैसे से मतलब है मैम. कहाँ किसको ನೋಡಿ ಫ್ರೆಂಡ್ಸ್, ಅಪ್ಡೇಟ್ ಕೊಡ್ತಾ ಇದ್ದೀನಿ. ನಾವು ಒಳಗಡೆ ರೋಡಿಂದ ಬಂದಿದ್ದೀವಿ. ಪಾರ್ಕಿಂಗಿಗೆ ಇನ್ನೂ 6 ಕಿಲೋಮೀಟರ್ಸ್ ಇದೆ. ಫುಲ್ ಜಾಮ್ ಇದೆ ಅಲ್ಲಿ. ಆಗ ಮೂವ್ ಆಗ್ತಾ ಇದೆ. ಬೇಬಿ ಅದು, ಸ್ಮಾಲ್ ಬೇಬಿ. ಅಪ್ಡೇಟ್ಸ್ 8:15 ಆಗಿದೆ. ನಾವು ಇನ್ನೂ ಒಂದು ಸ್ಮಾಲ್ ರೋಡ್ ತೊಗೊಂಡಿದ್ವಿ, ಅಲ್ಲೂ ಕಂಪ್ಲೀಟಾಗಿ ಜಾಮ್ ಆಗಿತ್ತು. ಮತ್ತೆ ಬಂದು ಇನ್ನೂ ಒಂದು ರೂಟ್ ತೊಗೊಂಡು ಬಂದಿದ್ದೀವಿ. ಇಲ್ಲೂ ಕೂಡ ಫುಲ್ ಜಾಮ್ ಆಗಿದೆ. ಇದು ಹಳ್ಳಿ ರೂಟು. ಮ್ಯಾಪಲ್ಲಿ ತೋರಿಸ್ತಾ ಇರೋದು 4.2 ಕಿಲೋಮೀಟರ್ಸ್ ಇದೆ ಅಂತ. ಎಲ್ಲಿ ಅಂದರೆ ಪಾರ್ಕಿಂಗ್ವರೆಗೂ. ನೋಡೋಣ, ಬೈಕ್ ಸಿಕ್ಕರೆ ಬೈಕು, ಆಟೋ ಸಿಕ್ಕರೆ ಆಟೋನಲ್ಲೂ ಹೋಗೋಣ ಅಂತ ಅನ್ಕೋತಾ ಇದ್ದೀವಿ. ಏನೂ ಸಿಗ್ತಾ ಇಲ್ಲ. ಹರ ಹರ ಮಹಾದೇವ್. ಅಲ್ಲಿ ನೋಡಿ ಬದನೆಕಾಯಿ ಅಂದ್ಬಿಟ್ಟಿದೆ ಗಿಡಗಳು. ಅಲ್ಲೇ ಟ್ರಾಫಿಕಲ್ಲಿ ನಿಂತಿದ್ರೆ ರೀಚ್ ಆಗೋ ಅಷ್ಟರಲ್ಲಿ ತುಂಬ ಲೇಟ್ ಆಗುತ್ತೆ ಅಂದ್ಬಿಟ್ಟು ಡ್ರೈವರ್ ಯಾರ ಹತ್ರ ವಿಚಾರಿಸ್ಕೊಂಡು ಈ ರೂಟಲ್ಲಿ ಬಂದು. ಇದು ಮ್ಯಾಪಲ್ಲೇ ಇರಲಿಲ್ಲ. ನೋಡ್ತಾ ಇರ್ಬೋದು ನೀವು, ಸಿಕ್ಕಾಪಟ್ಟೆ ಧೂಳು ಮಣ್ಣು ಎಲ್ಲ ಇತ್ತು. ಸೊ ಈ ರೂಟಲ್ಲಿ ಬಂದು ನಾವು ನಾಗೇಶ್ವರ ಪಾರ್ಕಿಂಗ್ ಅಂತ ಒಂದು ಜಾಗಕ್ಕೆ ರೀಚ್ ಆದ್ವಿ. ಜನ ಎಲ್ಲ ವಾಕ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ನಾವು ಆ ರೋಡಿಂದ ಬಂದ ತಕ್ಷಣ ಈ ರೋಡಿಗೆ ಜಾಯಿನ್ ಆದ್ವಿ. ಇಲ್ಲಿ ನೋಡಿ ತಿನ್ನೋದಕ್ಕೆಲ್ಲ ಇಟ್ಟಿದ್ದಾರೆ, ಟೀ ಇಟ್ಟಿದ್ದಾರೆ. ಜನಗಳು ನಡೀತಾ ಇದ್ದಾರೆ. 5 ಕಿಲೋಮೀಟರ್ ಇದೆ ಇಲ್ಲಿಂದ. 4.8 ಇದೆ ಆ್ಯಕ್ಚುಲಿ. ನಾವು ಒಳದಾರಿಯಿಂದ ಬಂದರು. ಇವಾಗ 4.8 ತೋರಿಸ್ತಾ ಇದೆ. ಸೊ ಇಲ್ಲಿಂದ ನಾವು ನಡ್ಕೊಂಡು ಹೋಗ್ಬೇಕು. ನೋಡಿ, ಇಲ್ಲಿಂದ ನಡ್ಕೊಂಡು ಹೋಗ್ಬೇಕು. ಇಲ್ಲಿ ಪಾರ್ಕಿಂಗ್ ಆಯಿತು. ಸೊ ಇಲ್ಲಿ ಕಾರ್ ಪಾರ್ಕಿಂಗ್ ಇದೆ. ಇಲ್ಲಿಂದ 4.5 ಕಿಲೋಮೀಟರ್ಸ್ ಇದೆ. ಇಲ್ಲೆಲ್ಲ ಜನ ನೋಡಿ ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಸೊ ವಾಕ್ ಮಾಡ್ಕೊಂಡು ಹೋದರೆ ನಮಗೆ ತ್ರಿವೇಣಿ ಸಂಗಮ ಸಿಗುತ್ತೆ. ಸೊ ನಾವು ಇವಾಗ ಅಡ್ವೆಂಚರ್ಗೆ ರೆಡಿ ಇದ್ದೀವಿ. 4.5 ಕಿಲೋಮೀಟರ್ಸ್, ದಟ್ಸ್ ಓಕೆ. ಐ ಥಿಂಕ್ ವಿ ಕ್ಯಾನ್ ವಾಕ್ ಅನಿಸ್ತಾ ಇದೆ. ಚಲೋ, ಇಟ್ಸ್ ಒನ್ ಟೈಮ್ ಎಕ್ಸ್ಪೀರಿಯನ್ಸು ಲೈಫಲ್ಲಿ. ಈ ಥರ ಮತ್ತೆ ಸಿಗೋದಿಲ್ಲ. ಸೊ ಯಾ
ಲೆಟ್ಸ್ ಹ್ಯಾವ್ ಫನ್. ಭಾಳ ದೂರದಿಂದ ನಡ್ಕೊಂಡ್ ಬಂದಿದ್ದೀನಿ ಅಂತ ಹಾಕ್ಬೇಕು, ಅದನ್ನು ಹಾಕ್ತೀನಿ. ನಡ್ಕೊಂಡು ಸ್ವಲ್ಪ ಹೊತ್ತು ನಡೆದು ಸ್ವಲ್ಪ ಬೈಕ್ ಹೋದ್ವಿ. ಆ್ಯಕ್ಚುಲಿ ವಾಕ್ ಮಾಡ್ಕೊಂಡು ಹೋಗ್ಬೇಕು ಅಂದ್ಕೊಂಡಿದ್ವಿ, ಬಟ್ ಇಲ್ಲಿ ನಮ್ಮ ಗೈಡು ಇಬ್ರು ಬೈಕ್ ಅವ್ರನ್ನ ಕರೆಸಿದ್ದಾರೆ. ಸೊ ಬೈಕ್ ಅವರು ನಮ್ಮನ್ನ ತ್ರಿವೇಣಿ ಸಂಗಮಕ್ಕೆ ಕರ್ಕೊಂಡು ಹೋಗ್ತಾರೆ. ಇಬ್ರು ಹೆಂಗ್ ಕುತ್ಕೊಂಡು ಹೋಗ್ತಾ ಇದಾರೆ ಅಂತ, ಎಷ್ಟು ಕಷ್ಟಪಟ್ಟು ತ್ರಿವೇಣಿ ಸಂಗಮಕ್ಕೆ ಹೋಗ್ತಾ ಇದಾರೆ ಜನ. ಅಲ್ಲಿ ನೋಡಿ ವಾಕ್ ಯಾಕೇನಾಯ್ತು ಅದ್ರಲ್ಲೇ ನಿಜ ಹೇಳ್ಬೇಕಂದ್ರೆ ನನಗೆ ಸಿಕ್ಕಾಪಟ್ಟೆ ಟೆನ್ಷನ್ ಇತ್ತು. ನೆಕ್ಸ್ಟ್ ಡೇ ನಮಗೆ ಫ್ಲೈಟ್ ಇದೆ. ಸೊ ನಾವು ಹಿಂಗೆ ಟ್ರಾಫಿಕಲ್ಲಿ 1 ಡೇ ಕೂರಬೇಕಾದ್ರೆ 12 hours ಎಲ್ಲ ಹೇಳ್ತಾ ಇದ್ರು. ಸೊ ಮತ್ತೆ ನಾವು ವಾಪಸ್ ಹೇಗೆ ಬರ್ತೀವಿ ಅಂತೆಲ್ಲ ಮನಸ್ಸಲ್ಲಿ ಓಡ್ತಾ ಇತ್ತು. ಇಲ್ಲಿಗೆ ರೀಚ್ ಆದಮೇಲೆ ನನಗೆ ಸ್ವಲ್ಪ ಸಮಾಧಾನ ಆಯ್ತು. ನಾನು 4 ಕಿಲೋಮೀಟ್ರ್ ಎಲ್ಲ ನಡ್ಕೊಂಡಾದರೂ ಬರ್ಬೋದು ಅಂತ. ಅರಿಯಾದ್ನ ರೆಡಿ ಆಗಿದ್ದೀರಾ ಕುಂಬುಚಲೆ ಮಾಡಕ್ಕೆ? ಇವಾಗ ಬೈಕಲ್ಲಿ ಹೋಗ್ತಾ ಇದ್ದೀವಿ. ಇವತ್ತು ಬೋಟ್ ಕ್ಲೋಸ್ ಇದೆ ಅಂತೆ. ಸೊ ತ್ರಿವೇಣಿ ಸಂಗಮಕ್ಕೆ ಹೋಗ್ತಾ ಇದ್ದೀವಿ. ನಡ್ಕೊಂಡು ಹೋದಂಗೆ ಹೆಚ್ಚು ಕಡಿಮೆ ಇಬ್ಬರೇ ನಡ್ಕೊಂಡು ಹೋಗೋದಾಗ ಸಾಕು. ನಾಳೆ ಒಂದು ಅರ್ಥ ಮಾಡ್ತಾರೆ. ಅಷ್ಟು ನಾವು ವೀಕೆಂಡ್ ನಾಳೆ ಕಳಿಸ್ತದೆ. ಬೋಟ್ ಅವ್ರಿಗೆ ದುಡ್ಡು ಹೋಯ್ತಲ್ಲ ಬಂದಿತ್ತು. ನಾವು ಬೈಕಲ್ಲಿ ಹೋಗ್ತಾ ಇದ್ದೀವಿ. ಬೈಕ್ ಅವರು ನಮ್ಮನ್ನು ಇಲ್ಲಿಗೆ ಸ್ಟಾಪ್ ಮಾಡಿದ್ರು. ಇಲ್ಲಿಂದ ಒಂದು 2-3 ಕಿಲೋಮೀಟರ್ ನಡಿಬೇಕಾಗಿತ್ತು. ಬನ್ನಿ ಕುಂಭಮೇಳ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಮೋಸ್ಟ್ ಆಫ್ ಎಲ್ಲರಿಗೂ ಇಷ್ಟೊತ್ತಿಗೆ ಗೊತ್ತಾಗೇ ಇರುತ್ತೆ. ಕುಂಭಮೇಳ ಅಂದರೆ ಏನು ಅಂತ ಅಂದರೆ, ಸಮುದ್ರ ಮಂಥನ ಮಾಡಿರೋ ವಿಷಯ ನಿಮಗೆಲ್ಲರಿಗೂ ಗೊತ್ತೇ ಇದೆ. ಸಮುದ್ರ ಮಂಥನ ದೇವತೆಗಳು ಮತ್ತು ಅಸುರರು ಸೇರ್ಕೊಂಡು ಮಾಡ್ತಾ ಇರುವಾಗ ಅಮೃತ ಸಿಗುತ್ತೆ. ಸೊ ಈ ಅಮೃತ ಅಸುರರಿಗೆ ಸಿಗಬಾರ್ದು ಅಂತ ಅಂದ್ಬಿಟ್ಟು ಇಂದ್ರನ ಮಗ ಜಯಂತ್ ಅಂತ ಆ ಪಾಟ್ನ, ಅಂದರೆ ಅಮೃತ ಇರೋ ಪಾಟ್ನ ತಗೊಂಡು ಓಡ್ತಾರೆ. ಸೊ ಅವ್ರನ್ನ ಕಾಪಾಡೋದಕ್ಕೆ ಸೂರ್ಯ, ಶನಿ, ಬೃಹಸ್ಪತಿ, ಆಮೇಲೆ ಚಂದ್ರ ಎಲ್ಲರೂ ಅದನ್ನು ಪ್ರೊಟೆಕ್ಟ್ ಮಾಡೋಕ್ಕೆ ಅಂತ ಹೋಗ್ತಾರೆ. ಸೊ ಇವರು ಓಡ್ತಾ ಇರುವಾಗ ಒಂದು 4 ಹನಿ ಬೀಳುತ್ತೆ. ಅದು ಬಿದ್ದ ಜಾಗನೇ ಹರಿದ್ವಾರ, ಪ್ರಯಾಗ್ರಾಜ್, ಉಜ್ಜಯಿನಿ ಮತ್ತು ನಾಶಿಕ್. ಇವರು 12 ದಿನ ಓಡಿದ್ರು ಅಂತ ಹೇಳ್ತಾರೆ. 1 ದಿನ ದೇವತೆಗಳದ್ದು ಈಸ್ ಈಕ್ವಲ್ ಟು 1 ವರ್ಷ ಆಫ್ ಮನುಷ್ಯರದು. ಸೊ ಹಾಗಾಗಿ 12 ವರ್ಷಕ್ಕೊಮ್ಮೆ ಈ ಕುಂಭಮೇಳ ನಡೆಯುತ್ತೆ. ಬೇಸ್ಡ್ ಆನ್ ದ ರಿಲೇಟಿವ್ ಪೊಸಿಷನ್ಸ್ ಆಫ್ ಸನ್ನು, ಮೂನು ಮತ್ತು ಜುಪಿಟರು. ಆಮೇಲೆ ಅರ್ಧ ಕುಂಭನೂ ಕೂಡ ನಡೆಯುತ್ತೆ ಎವ್ರಿ 6 years. 12 ವರ್ಷಕ್ಕೊಮ್ಮೆ ನಡೆಯೋದು ಪೂರ್ಣ ಕುಂಭ ಅಂತ ಕರೀತಾರೆ. ಇದೇ 12 ಅಂದರೆ 144 ವರ್ಷ ಆದಮೇಲೆ ನಡೆಯೋದಕ್ಕೆ ಮಹಾಕುಂಭ ಅಂತ ಕರೀತಾರೆ. ಸೊ ಎಲ್ಲ ಈ 4 ಜಾಗಗಳು ಲೊಕೇಟ್ ಆಗಿರೋದು ರಿವರ್ಸ್ ಬ್ಯಾಂಕಲ್ಲೇ. ಹರಿದ್ವಾರ ಇರೋದು ಗಂಗಾ ನದಿ ತೀರದಲ್ಲಿ, ಪ್ರಯಾಗ್ರಾಜ್ ಇರೋದು ತ್ರಿವೇಣಿ ಸಂಗಮದಲ್ಲಿ. ಅಂದರೆ ಗಂಗಾ, ಯಮುನಾ ಮತ್ತು ಸರಸ್ವತಿ ಕಾಣಿಸೋದಿಲ್ಲ ಅಂತ ಹೇಳ್ತಾರೆ, ಗುಪ್ತವಾಗಿ ಹರಿಯುತ್ತೆ ಅಂತ ಹೇಳ್ತಾರೆ. 3 ನದಿ ಸಂಗಮದಲ್ಲಿ ನಡೆಯುತ್ತೆ. ಕುಂಭಮೇಳ ಟೈಮಲ್ಲಿ ನಾವು ಈ ನದಿಗಳಲ್ಲಿ ಸ್ನಾನ ಮಾಡೋದ್ರಿಂದ ನಮ್ಮ ಪಾಪಗಳು ಪರಿಹಾರ ಆಗಿ ಪುಣ್ಯ ಸಿಗುತ್ತೆ ಅಂತ ಹೇಳ್ತಾರೆ. ಯಾಕಂದರೆ ಈ ಟೈಮಲ್ಲಿ ಸ್ಪೆಸಿಫಿಕ್ ಅಲೈನ್ಮೆಂಟ್ ಆಫ್ ಹೆವೆನ್ಲಿ ಬಾಡೀಸ್ ಆಗಿರುತ್ತೆ. ಆಮೇಲೆ ಈ ನೀರು ಬಂದು ಅಮೃತ ಅಂತ ಹೇಳ್ತಾರೆ. ಸೊ ಅಮೃತ ಸ್ನಾನ ಅಂತ ಅದಕ್ಕೋಸ್ಕರ ಕರೆಯೋದು. ಅವ್ರು ಹೋದ್ಮೇಲೆ ಮಾಡ್ತೀರ ನೋಡ್ರಿ. ಎಷ್ಟೊತ್ತು ವಿಡಿಯೋ ಮಾಡೋಣ. ಸೂರ್ಯ ಯಾಕಡೆ ನಾವು ಹೋದಾಗ ಬೋಟ್ಸ್ ಎಲ್ಲ ಕ್ಲೋಸ್ ಆಗಿತ್ತು. ಇಲ್ಲಿ ಎಲ್ಲ ಕಡೆ ಜನ ಸ್ನಾನ ಮಾಡ್ತಾಯಿದ್ರು. ತ್ರಿವೇಣಿ ಸಂಗಮ ಎಲ್ಲಿದೆ ಅಂತಲೇ ಗೊತ್ತಾಗ್ತಾ ಇರಲಿಲ್ಲ. ಮತ್ತು ನಾವು ಮ್ಯಾಪ್ ಹುಡ್ಕೊಂಡು ಸಂಗಮ ಅಂತ ಬರೆದಿತ್ತು.
ಮತ್ತು ಮ್ಯಾಪಲ್ಲೂ ಕೂಡ ನಾವು ಚೆಕ್ ಮಾಡಿದ್ವಿ 2 ನದಿಗಳು ಎಲ್ಲಿ ಸಿಗ್ತಾ ಇದೆ ಅಂತ. ಅದನ್ನೆಲ್ಲ ಚೆಕ್ ಮಾಡಿಕೊಂಡು ನಾವು ಈ ಪ್ಲೇಸಿಗೆ ಬಂದ್ವಿ. ಆ ಜಾಗದಲ್ಲೇ ಆ ಟೈಮಲ್ಲಿ ಒಂದು ಡಿವೈನ್ ಪವರ್ ಇತ್ತು, ಒಂದು ಕಾಸ್ಮಿಕ್ ಎನರ್ಜಿ ಅಂತಾರಲ್ವ, ಆ ಥರ ಪಾಸಿಟಿವ್ ಫೀಲಿಂಗ್ ಇತ್ತು. ನೀರಲ್ಲಿ ಸ್ನಾನ ಮಾಡಿದ ಮೇಲಂತೂ ಆ ಎಕ್ಸ್ಪೀರಿಯನ್ಸ್ ನನಗೆ ವರ್ಣಿಸೋದಕ್ಕಾಗೋದೇ ಇಲ್ಲ. ಲಿಟ್ರಲಿ ನಾನು ಸ್ನಾನ ಮಾಡಿದ ಮೇಲೆ ಏನೋ ಒಂಥರ ಹೊಸ ಎನರ್ಜಿ, ಹೊಸ ಮನುಷ್ಯಳು ಅನ್ನೋ ಥರ ಫೀಲಿಂಗ್ ಬರ್ತಾಯಿತ್ತು. ನನ್ನ ಮಗಳು ಸಿಕ್ಕಾಪಟ್ಟೆ ಅಳ್ತಾ ಇದ್ಲು, ಸೊ ಜಾಸ್ತಿ ಮುಳುಗಿಸ್ಲಿಲ್ಲ. ಬಟ್ ಅಲ್ಲಿರೋರೊಬ್ಬರು ಫುಲ್ ಕಂಪ್ಲೀಟಾಗಿ ಮುಳುಗಿಸ್ರಿ ಅಂದ್ಬಿಟ್ರು. ನಾನು ಫುಲ್ ಅವಳನ್ನ ಕಂಪ್ಲೀಟಾಗಿ ಮುಳುಗಿಸ್ಬಿಟ್ಟೆ. ಅವಳು ನೀರೆಲ್ಲ ಕುಡಿದ್ಬಿಟ್ಲು ಪಾಪ. ನಾನು ಮುಂಚೆನೇ ಎಲ್ಲ ನೋಡ್ಕೊಂಡಿದ್ದೆ, ಅಂದರೆ ಯಾವ ಥರ ಮುಳುಗಬೇಕು, 3 ಸರಿ ಮುಳುಗಬೇಕು, ಏನೇನು ನೆನೆಸ್ಕೊಂಡು ಮುಳುಗಬೇಕು ಅಂತೆಲ್ಲಾನು. ಸೊ ಅದೇ ಪ್ರಕಾರ ನಾವು ಮಾಡಿದ್ವಿ. ನಂತರ 3 ಸತಿ ಆದಮೇಲೆ ಮತ್ತೆ 3 ಸತಿ ಹೀಗೆ ಮುಳುಗ್ತಾನೆ ಇದ್ದೆ ನಾನು. ಸಿಕ್ಕಾಪಟ್ಟೆ ಖುಷಿ ಆಗ್ತಾಯಿತ್ತು. ಒಂದು ಸತಿ ನೀರಲ್ಲಿ ಮುಳುಗಿ ಎದ್ದ ತಕ್ಷಣ ಆ ಫೀಲಿಂಗು, ಓ ಮೈ ಗಾಡ್, ಆಚೆ ಬರೋದಕ್ಕೆ ಮನಸ್ಸು ಬರ್ತಾ ಇರಲಿಲ್ಲ ನನಗೆ. ಹರ ಹರ ಮಹಾದೇವ್, ಹರ ಹರ ಗಂಗೆ. ಬಗಲ್ ಮಾಡ್ಬೇಕಾ? ಏನಾಯ್ತು? ಒಡಗ್ಬೇಕೀಗ ಅದು. ಕಂಟಿನ್ಯೂ ಮಾಡಾಯ್ತು. ನಮಸ್ಕಾರ. ಫೈನಲಿ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಆಯಿತು. ತುಂಬ ಖುಷಿ ಆಗ್ತಾ ಇದೆ. ಡಿವೈನ್ ಫೀಲಿಂಗು ಗೊತ್ತಿಲ್ಲ, ಅದು ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತಾ ಇಲ್ಲ. ಇದೊಂಥರ ಲೈಫ್ ಟೈಮ್ ಎಕ್ಸ್ಪೀರಿಯನ್ಸು. ಇಲ್ಲಿ ಬಂದು ಸ್ನಾನ ಮಾಡಿದ್ರೇ ಅದು ಅರ್ಥ ಆಗೋದು ಅನಿಸುತ್ತೆ. ಇಷ್ಟೆಲ್ಲ ಮಾಡಿರೋದು ವರ್ತ್ ಅಂತ ಅನ್ನಿಸ್ತು. ಅಷ್ಟು ಕಷ್ಟಪಟ್ಟು ವಾಕ್ ಮಾಡಿಕೊಂಡು ಬೈಕ್ ಮೇಲೆ ಬಂದಿದ್ದೆಲ್ಲ ಇಟ್ಸ್ ಸೋ ವರ್ತ್. ಥ್ಯಾಂಕ್ ಯು. ಈ ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ನನಗೆ ಅಮೃತ ಸ್ನಾನ ಮಾಡಿದ ಮೇಲೆ ಐ ವಾಸ್ ಸೋ ಹ್ಯಾಪಿ. ನನಗೇನೋ ಒಂದು ಫುಲ್ಫಿಲ್ಮೆಂಟು, ಏನೋ ಒಂದು ಅಚೀವ್ಮೆಂಟ್ ಥರ ಫೀಲ್ ಆಗ್ತಾಯಿತ್ತು. ಫೈನಲಿ ಐ ಡಿಡ್ ಇಟ್ ಅನ್ನೋ ಥರ ಅನಿಸ್ತಾ ಇತ್ತು. ನನಗೆ ಯಾಕೆ ಖುಷಿನಲ್ಲಿದ್ದೆ ಅಂದರೆ ನಾನು ನೆಕ್ಸ್ಟ್ ಏನು ವೀಡಿಯೋನೇ ಮಾಡಿಲ್ಲ. ನಾನು ಆಮೇಲೆ ಬಂದು ನೋಡ್ತಾ ಇದ್ದೀನಿ, ಅಯ್ಯೋ ನೆಕ್ಸ್ಟ್ ಏನು ವೀಡಿಯೋಸ್ ನಾನು ಮಾಡ್ಕೊಂಡೇ ಇಲ್ಲಲ್ಲ ಅಂತ ಅನಿಸ್ಬಿಡ್ತು. ಸ್ಟಾಲ್ಸ್ ಎಲ್ಲ ಇದೆ, ಅಲ್ಲಿ ನಾವು ದೋಸೆ ತಿನ್ಕೊಂಡ್ವಿ. ನಾನು ಡ್ರೆಸ್ ಚೇಂಜ್ ಕೂಡ ಮಾಡಿಕೊಂಡ್ರೆ, ಡ್ರೆಸ್ ಚೇಂಜ್ ಮಾಡ್ಕೊಳ್ಳೋದಕ್ಕೂ ಕೂಡ ಸುಮಾರು ಈ ಬಾಕ್ಸ್ ಥರ ಮಾಡಿದ್ದಾರೆ. ಸೊ ವ್ಯವಸ್ಥೆ ಎಲ್ಲ ನನಗೆ ಚೆನ್ನಾಗಿ ಅನಿಸ್ತು. ಇಷ್ಟು ಜನ ಬಂದರೂ ಕೂಡ ಹೋಗಿ ಸ್ನಾನ ಮಾಡಿ ಆರಾಮಾಗಿ ಬರುವಷ್ಟು ವ್ಯವಸ್ಥೆ ಇದೆ. ಅಷ್ಟೇ, ಬಾಯ್. ತುಂಬ ಬಿಸಿಲಿತ್ತು. ಅಲ್ಲಿಂದ ಸ್ವಲ್ಪ ನಾವು ನಡ್ಕೊಂಡು ಬಂದು ಮತ್ತೆ ಬೈಕ್ ಹುಡ್ಕೊಂಡು, ಬೈಕ್ ಹೊತ್ಕೊಂಡು ನಮ್ಮ ಪಾರ್ಕಿಂಗ್ ಹತ್ರ ಬಂದು ನಮ್ಮ ಡ್ರೈವರ್ ವೆಯ್ಟ್ ಮಾಡ್ತಾಯಿದ್ರು. ಕಾರಲ್ಲಿ ನಾವು ಹೊರಟ್ವಿ. ತುಂಬ ಜನ ಇದ್ದ ಕಾರಣ ಇನ್ನೂ ಒಂದು ಹನುಮಾನ್ ಟೆಂಪಲ್ ಇತ್ತಂತೆ, ಅದೆಲ್ಲ ಕ್ಲೋಸ್ ಆಗಿತ್ತು. ಬೋಟ್ ರೈಡು ಕ್ಲೋಸ್ ಆಗಿತ್ತು. ಹಾಗಾಗಿ ನಾವು ಜಾಸ್ತಿ ಎಲ್ಲೂ ಹೋಗಲಿಲ್ಲ. ನಾವು ಅಲ್ಲಿಂದ ವಾರಣಾಸಿಗೆ ಹೊರಟ್ವಿ. ನಾವು ಹೋಗ್ತಾ ಇರುವಾಗ ನೀವು ನೋಡ್ತಾ ಇರ್ಬೋದು, ಪ್ರಯಾಗ್ರಾಜಿಗೆ ಹೋಗ್ತಾ ಇರೋ ಟ್ರಾಫಿಕ್ಕು ಎಷ್ಟು, ಒಂದು ಹಾಫ್ ಆನ್ ಅವರಿಂದ ನಾವು ನೋಡ್ತಾ ಇದ್ದೀವಿ. ಅದು ಅಷ್ಟು ಲಾಂಗ್ ಟ್ರಾಫಿಕ್ ಇತ್ತು. ಇದಾಗಿತ್ತು ನಮ್ಮ ಮಹಾಕುಂಭ ಎಕ್ಸ್ಪೀರಿಯನ್ಸು. ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಸಿ ಯು ಇನ್ ಮೈ ನೆಕ್ಸ್ಟ್ ವ್ಲಾಗ್. ಬಾಯ್. ಓ ಮೈ ಗಾಡ್, ದಿಸ್ ಇಸ್ ನಾಟ್ ಎಂಡಿಂಗ್ ಓನ್ಲಿ. ನೋಡಲ್ಲಿ, ಇವಾಗ ಎಂಡ್ ಆಯ್ತು.